ನಮಸ್ಕಾರ ಗುರು, ನಾವು ಲೈಸೆನ್ಸ್ ತಗೋಬೇಕು ಅಂದರೆ ಏನು ಮಾಡ್ತೀವಿ ಹೇಳು? ಯಾವುದಾದ್ರೂ ಇವಾಗ ಗಾಡಿ ಚೆನ್ನಾಗಿ ಓಡ್ಸೋಕ್ಕೆ ಬರುತ್ತೆ ಅಂದಮೇಲೆ ಒಂದು ಟ್ರ್ಯಾಕಿಗೆ ಹೋಗ್ತೀವಿ. ಆ ಟ್ರ್ಯಾಕಿಗೆ ಹೋಗ್ಬಿಟ್ಟು ಗಾಡಿನೆಲ್ಲ ಓಡಿಸ್ಬಿಟ್ಟು ಅಲ್ಲಿ ಏಯ್ಟ್ ಥರ ಇರುತ್ತೆ, ಆ ಏಯ್ಟೆಲ್ಲ ಓಡಿಸ್ಕೊಂಬಂದು ಕರೆಕ್ಟಾಗಿ ಬಂದರೆ ಲೈಸೆನ್ಸ್ ಕೊಡ್ತಾರೆ ಅಲ್ವಾ? ಓಕೆ. ನಮ್ಮ ಬೆಂಗಳೂರು ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಊರು ರೋಡಿನ ವ್ಯವಸ್ಥೆ ಹೇಗಿರುತ್ತೆ? ಈ ರೋಡಿನ ವ್ಯವಸ್ಥೆ ಹೆಂಗಿರುತ್ತೆ? ಒಂದು ಕಾಸದ ಲಾರಿ ಹೋಗ್ತಾ ಇರುತ್ತೆ, ಬಸ್ ಹೋಗ್ತಾ ಇರುತ್ತೆ, ಲಾರಿ ಹೋಗ್ತಾ ಇರುತ್ತೆ, ಕಾರ್ ಹೋಗ್ತಾ ಇರುತ್ತೆ, ಬೇರೆ ಗಾಡಿಗಳೆಲ್ಲ ಹೋಗ್ತಾ ಇರುತ್ತೆ, ಹಸುಗಳು ಅಡ್ಡಾಟ ಬರ್ತಿರುತ್ತೆ, ನಾಯಿಗಳು ಅಡ್ಡಾಟ ಬರ್ತಿರುತ್ತೆ, ಹಳ್ಳ ಅಲ್ಲಲ್ಲಿ ಹಳ್ಳ ದಿನ್ನೆ ಅಂತ ಏನೇನೋ ಇರುತ್ತೆ. ಇವೆಲ್ಲ ಟ್ರ್ಯಾಕಲ್ಲಿ ಇರೋದೇ ಇಲ್ಲ. ಟ್ರ್ಯಾಕಲ್ಲಿ ನಾವು ಒಬ್ಬರೇ ಕ್ಲೀನಾಗಿ ಹೋಗ್ಬಿಟ್ಟು ಕ್ಲೀನಾಗಿ ಬರ್ತೀವಿ, ಅದಕ್ಕೆ ಲೈಸೆನ್ಸ್ ಕೊಡ್ತಾರೆ ಅಷ್ಟೇ. ನಾವು ಇದೆಲ್ಲ ಇರೋದಿಲ್ಲ. ಅದಕ್ಕೆ ಇನ್ಮೇಲೆ ಟ್ರ್ಯಾಕಲ್ಲಿ ಒಂದು 7-8 ಹಳ್ಳ ದಿನ್ನೆಗಳೆಲ್ಲ ಇರಬೇಕು, ಅದರಲ್ಲಿ ನೀರು ತುಂಬಿರಬೇಕು. ಆಮೇಲೆ ಒಂದು 4-5 ಜನ ಸ್ಕೂಟಿ ಅಥವಾ ಹೋಂಡಾ ಆಕ್ಟಿವ್ ಓಡಿಸ್ತಾ ಇರಬೇಕು, ಲೇಡೀಸು ಓಡಿಸ್ತಿರ್ಬೇಕು. ಅದು ಬಿಟ್ಟು ನಾಯಿಗಳು ಒಂದು 7-8 ನಾಯಿಗಳನ್ನ ಬಿಟ್ಟರೆ ಟ್ರ್ಯಾಕಿಗೆ ಅದು ಓಡಾಡ್ತಿರ್ಲಿ. ಅಲ್ಲಲ್ಲಿ ಹಸುಗಳ್ನ ಬಿಟ್ಟಿರಿ ಒಂದು 3-4 ಚೆನ್ನಾಗಿರುತ್ತೆ. ಆವಾಗಲೇ ಅದೆಲ್ಲ ಸಂಭಾಳಿಸ್ಕೊಂಡು ಹೆಂಗೆ ಬಂದು ಅವನು ಲೈಸೆನ್ಸ್ ತಗೊತಾನೆ ಅನ್ನೋದೇ ಇಂಪಾರ್ಟೆಂಟು.